ಬೆಳೀತಾ ಬೆಳೀತಾ ಬಂದದ. ಇವತ್ತು ಬೆಳೆದ ಈಗ ನಿರ್ಣಾಯಕ ಘಟ್ಟಕ್ಕೆ ಬಂದಿದೆ. ಯಾಕಂದ್ರೆ ಇನ್ನೂ ತಿಮ್ಮರೆಡ್ಡಿಯವರಾಗಿರ್ಬೋದು, ನಮ್ಮ ಗಿರೀಶ್ ಮಟ್ಟಣ್ಣವರಾಗಿರ್ಬೋದು, ಇವ್ರ ಜೊತೆಗಾರರಾಗಿರ್ಬೋದು, ಇವರೆಲ್ಲರೂ ಇನ್ನೂ ಅದು ಇಲ್ಲ ಅದಾಗಿ ಸತ್ಯನಂತ ವಾದ ಮಾಡ್ತಾ ಇದ್ದಾರೆ, ಸುಳ್ಳು ಅಂತ ಹೇಳ್ತಾ ಇಲ್ಲ. ಇವತ್ತು ಚೆನ್ನೈನೋ ಅವ್ರ ಮೇಲೆ ಹಾಕಿದೆ. ಇವತ್ತು 2 ದಿವಸನ ಯಾರ ಮೇಲೆ ಇತ್ತು, ಈಗ ಅವ್ರ ಮೇಲೆ ಹೋಗ್ಯದ. ಅದಕ್ಕೆ ಇನ್ನು ಅದು ನಂಬಲಾರ ಸಾಕ್ಷಿನ ಅನ್ನುವಂಥದ್ದು. ಜೊತೆಗೆ ಇನ್ನುಳಿದ ಕೆಲವೊಂದಿಷ್ಟು ಅಲ್ಲಿ ಕೆಲಸಗಾರರು ಮತ್ತು ಅವ್ರ ಹೌದು ನಾವು ಹೋಗಿದ್ದು ನೋಡಿದ್ದೀವಿ ಮಾಡಿದ್ದು ಹೇಳಿ ಕೊಡ್ತಾ ಇದ್ದಾರೆ. ಆ ತನಿಖೆ ಆಗಬೇಕಾದಲ್ಲ, ಅದನ್ನು ಮಾಡೋ ಕೆಲಸ ಈಗ SIT ಮೇಲದ. ಯಾಕಂದರೆ ಎಲ್ಲಿವರೆಗೆ ರಿಪೋರ್ಟ್ ಕೊಡೋದಿಲ್ಲೋ ಅಲ್ಲಿವರೆಗೆ ಯಾವ್ಯಾವ ಬರ್ತಾವೋ ಅದನ್ನೆಲ್ಲ ಎನ್ಕ್ವೈರಿ ಮಾಡಿ ಒಂದು ಹಂತಕ್ಕೆ ತಂದು ಇದರ ಹಿಂದಿದ್ದಂಥ ವ್ಯಕ್ತಿ ಯಾರು, ಶಕ್ತಿ ಯಾರು ಅನ್ನುವಂಥದ್ದು, ಈ ಕೊಲೆಗಳಿಗೆ ಕಾರಣ ಯಾರು, ಈ ಸಾವುಗಳಿಗೆ ಕಾರಣ ಯಾರು ಅನ್ನುವಂಥದ್ದು ಸ್ಪಷ್ಟವಾಗಿ ಹೊರಬರಬೇಕಾಗಿದೆ. ಅಲ್ಲಿವರೆಗೆ ಇನ್ನೂ ಸಂಶಯದ ಛಾಯೆಯಲ್ಲಿ ಹೆಗ್ಗಡೆಯವರಾಗಿರ್ಬೋದು, ತಿಮ್ಮರೆಡ್ಡಿಯವರ ಮೇಲೆ ಆರೋಪ ಅದ. ಇಲ್ಲ, ಹೆಸರನ್ನು ಕೆಡಿಸೋದು ಇದರದ್ದು ಹೆಗ್ಗಡೆಯವ್ರದ್ದು. ಹೆಗ್ಗಡೆಯವ್ರ ಜಾಗವನ್ನು ತಾವು ತೆಗೆದುಕೋಬೇಕು ಅನ್ನುವಂಥದ್ದು, ಅಲ್ಲಿ ಆಸ್ತಿಯವರು ಕರೆಂಟಿದ್ದಾರೆ ಅವರು ಅನ್ನುವಂಥದ್ದಾಗಿ ಅದು ಇರ್ಬೋದೇನೋ. ಅವರು ಆರೋಪ ಮಾಡ್ತಾ ಇದ್ದಾರೆ ಆ ರೀತಿಯಾಗಿ. ಅವ್ರ ಬೆಳಗಿದವರು ಯಾವ ಹುತ್ತದಲ್ಲಿ ಯಾವ ಹಾವಿದ್ರು ಅದು ಗೊತ್ತಾಗೋದಿಲ್ಲ, ಅದು ಹೊರಗೆ ಬರೋವರೆಗೆ. ತಿಮ್ಮರೆಡ್ಡಿಯವರು ಇವರು ಪ್ರಾಮಾಣಿಕರ, ಹೆಗ್ಗಡೆಯವರು ಅವರು ಪ್ರಾಮಾಣಿಕರ. ಎಲ್ಲಿವರೆಗೆ ಸತ್ಯ ಹೊರಗೆ ಬರೋದಿಲ್ಲವೋ ಅಲ್ಲಿವರೆಗೆ ಎಲ್ಲರೂ ಪ್ರಾಮಾಣಿಕರ. ಬಂದ ಮೇಲೆ ಮುಂದಿನ ಮಾತು. ಅದಕ್ಕೆ ಇವರೆಲ್ಲ ಆರೋಪಿಗಳು, ಅಪರಾಧಿಗಳಲ್ಲ. ಅದಕ್ಕಾಗಿ ಇವತ್ತು ಹೇಳುವಂಥ ಹೆಗ್ಗಡೆಯವ್ರು ಹೇಳುವಂಥದ್ದಾಗಿರ್ಬೋದು, ತಿಮ್ಮರೆಡ್ಡಿಯವ್ರು ಹೇಳುವಂಥದ್ದಾಗಿರ್ಬೋದು, ಮಟ್ಟಣ್ಣವ್ರು ಹೇಳುವಂಥದ್ದಾಗಿರ್ಬೋದು, ಇವತ್ತು ಡಿ ಕೆ ಶಿವಕುಮಾರ್ ಅವರು ಒಳಗೆ ಹಾಕಿರೋಂಥ ಭಾಷೆ ಬಳಸಿದ್ದಾಗಿರ್ಬೋದು, ಇವೆಲ್ಲನೂ ತನಿಖೆಗೆ ಅರ್ಹರಾದಂಥ ಒಂದು ಮಾತುಗಳು. ಈ ಎಲ್ಲ ನೆಲೆಯಲ್ಲಿ ಇವತ್ತು ಒಂದು ಹಂತದ ಬಂದ ಚೆನ್ನೈ ಎನ್ನುವಂಥ ಏನು ಮಾಸ್ಕ್ ಮ್ಯಾನ್, ಆ ಮಾಸ್ಕ್ ಮ್ಯಾನ್ ಇತಿಹಾಸನೂ ಅದು ಸರಿ ಇಲ್ಲ ಅನ್ನೋಂಥ ಮಾತು. ಅವನ ಮೊದಲನೇ ಹೆಂಡತಿ, ಎರಡನೇ ಹೆಂಡತಿ